ನಮಸ್ಕಾರ. ಇವತ್ತು ನಾವು ಪಯೋನಿಯರ್ ಪಬ್ಲಿಕ್ ಶಾಲೆಯ 2026-27ನೇ ಸಾಲಿನ ಅಕಾಡೆಮಿಕ್ ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡೋಣ. ಇದೊಂದು ಬರೀ ಡಾಕ್ಯುಮೆಂಟ್ ಅಷ್ಟೇ ಅಲ್ಲ, ಇದು ವಿದ್ಯಾರ್ಥಿಗಳ ಯಶಸ್ಸಿಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಬನ್ನಿ, ಈ ಪ್ಲಾನ್ನ ಒಳಗೇನಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಇಡೀ ಯೋಜನೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇದೇ ನೋಡಿ, ಶ್ರೇಷ್ಠತೆಯನ್ನು ಪೋಷಿಸುವುದು ಮತ್ತು ಭವಿಷ್ಯಕ್ಕೆ ಸಿದ್ಧರಾದ ವಿದ್ಯಾರ್ಥಿಗಳನ್ನು ರೂಪಿಸುವುದು. ಈ ಒಂದೇ ಒಂದು ವಾಕ್ಯ ಅವರು ಮುಂದೆ ಇಡೋ ಪ್ರತಿಯೊಂದು ಹೆಜ್ಜೆಗೂ ಗೈಡ್ಲೈನ್ ಇದ್ದ ಹಾಗೆ. ಸೊ ಈ ಪ್ಲಾನ್ ಅನ್ನ ನಾವು 5 ಮುಖ್ಯ ಭಾಗಗಳಾಗಿ ಅರ್ಥ ಮಾಡ್ಕೊಳ್ಬಹುದು. ಮೊದಲನೇದು ಶ್ರೇಷ್ಠತೆಯ ವಿಷನ್, ಆಮೇಲೆ ದೈನಂದಿನ ರೂಟೀನ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಮುನ್ನಡೆ ಸಾಧಿಸೋದು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಮತ್ತು ಕೊನೆಗೆ ಇದರಿಂದ ಸಿಗೋ ಹೆಡ್ ಸ್ಟಾರ್ಟ್ ಅಡ್ವಾಂಟೇಜ್. ಸರಿ, ಮೊದಲನೇ ಪಾಯಿಂಟಿಗೆ ಬರೋಣ, ಶ್ರೇಷ್ಠತೆಯ ದೃಷ್ಟಿಕೋನ. ಇಲ್ಲಿ ಸ್ಕೂಲ್ನ ಮೇನ್ ಫೋಕಸ್ ಇರೋದು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡೋದು, ಹೊಸತನವನ್ನ ತೋರೋದು ಮತ್ತೆ ಮಕ್ಕಳ ಪ್ರೋಗ್ರೆಸ್ ಅನ್ನ ಸತತವಾಗಿ ಟ್ರ್ಯಾಕ್ ಮಾಡೋದು. ಅಂದ್ರೆ ಬರೀ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಜ್ಞಾನದ ಫೌಂಡೇಶನ್ ಸ್ಟ್ರಾಂಗ್ ಮಾಡೋದ್ರ ಮೇಲೆ ಇವರ ಗಮನ ಇದೆ. ಓಕೆ, ಆ ದೊಡ್ಡ ವಿಷನ್ ಅನ್ನ ರೀಚ್ ಆಗೋಕೆ ಇವರ ಡೈಲಿ ಪ್ಲಾನ್ ಹೇಗಿದೆ, ಪ್ರತಿದಿನದ ಯಾವ ಅಭ್ಯಾಸಗಳು ಮಕ್ಕಳ ಯಶಸ್ಸಿಗೆ ಅಡಿಪಾಯ ಹಾಕ್ತವೆ ಅದನ್ನ ನೋಡೋಣ ಬನ್ನಿ. ಈ ಪ್ಲಾನ್ನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಇದೆ, ಸ್ಕೂಲ್ ಟೈಮ್ ಟೇಬಲ್ನಲ್ಲೇ ಬೆಳಗ್ಗೆ ಮತ್ತೆ ಸಂಜೆ ಕಡ್ಡಾಯವಾಗಿ ಸ್ಟಡಿ ಅವರ್ಸ್ ಇಟ್ಟಿರೋದು. ಶೈಕ್ಷಣಿಕ ಯಶಸ್ಸಿಗೆ ಇದೇ ದೊಡ್ಡ ಕಾರಣ ಅಂತೆ ಸ್ಕೂಲ್ನವರು ಬಲವಾಗಿ ನಂಬಿದ್ದಾರೆ. ನೋಡಿ, ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬೆಳಗಿನ ಸ್ಟಡಿ ಅವರ್ಸ್ ಮತ್ತೆ ಸಂಜೆಯ ಸ್ಟಡಿ ಅವರ್ಸ್ ಎರಡಕ್ಕೂ ಬೇರೆ ಬೇರೆ ಉದ್ದೇಶ ಇದೆ. ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾಗಿ ಮ್ಯಾಥ್ಸ್, ಸೈನ್ಸ್ ತರಹ ಕಷ್ಟದ ಸಬ್ಜೆಕ್ಟ್ಗಳನ್ನ ಆ ಟೈಮಲ್ಲಿ ಓದಿಸ್ತಾರೆ. ಇನ್ನು ಸಂಜೆಯ ಹೊತ್ತು ದಿನಪೂರ್ತಿ ಕಲಿತಿದ್ದನ್ನ ರಿವೈಸ್ ಮಾಡೋಕೆ, ಮಾಡಿರೋ ತಪ್ಪುಗಳನ್ನ ಗುರ್ತಿಸೋಕೆ ಮತ್ತೆ ರೈಟಿಂಗ್ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡೋಕೆ ಅಂತ ಇಟ್ಟಿದ್ದಾರೆ. ಸೊ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ನೋಡಿದ್ರಾ, ಈ ಡೈಲಿ ರುಟೀನ್ ಒಂದು ಪವರ್ಫುಲ್ ಲರ್ನಿಂಗ್ ಸೈಕಲ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ಬೆಳಗ್ಗೆ ಹೊಸ ಕಾನ್ಸೆಪ್ಟ್ ಕಲಿಯೋದು, ಸಂಜೆ ಅದನ್ನೇ ರಿವೈಸ್ ಮಾಡೋದು, ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡೋದು. ಈ ಸೈಕಲ್ ಕಂಟಿನ್ಯೂಸ್ ಆಗಿ ನಡೆದಾಗ ಎಕ್ಸಾಮ್ ಟೆನ್ಷನ್ ತಾನಾಗೆ ಕಡಿಮೆ ಆಗುತ್ತೆ, ಯಶಸ್ಸಿನ ಹಾದಿ ಸುಲಭ ಆಗುತ್ತೆ. ಇದು ಮಕ್ಕಳ ಕಾನ್ಫಿಡೆನ್ಸ್ ಅನ್ನು ಕೂಡ ಬೂಸ್ಟ್ ಮಾಡುತ್ತೆ. ಸರಿ, ಈ ಡೈಲಿ ಡಿಸಿಪ್ಲಿನ್ ಬರೀ ಸ್ಕೂಲ್ ಎಕ್ಸಾಮ್ಗೆ ಸೀಮಿತ ಅಲ್ಲ. ಯೋಜನೆಯ 3ನೇ ಮತ್ತು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ ಇದೇ ಅಡಿಪಾಯವನ್ನ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೇಗೆ ಬಳಸ್ಕೊಳ್ಳಾಗತ್ತೆ ಅನ್ನೋದು. ಚಿಕ್ಕ ವಯಸ್ಸಲ್ಲೇ ಸ್ಟ್ರಾಂಗ್ ಫೌಂಡೇಶನ್ ಹಾಕೋದು ಇವರ ಗುರಿ. ಇಲ್ಲಿ ಸಹಜವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, 7ನೇ ಕ್ಲಾಸ್ನಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಶುರು ಮಾಡೋದು ಯಾಕೆ? ಇದು ಸ್ವಲ್ಪ ಬೇಗ ಆಯ್ತಲ್ವಾ ಅಂತ ಅನ್ಸಬಹುದು. ಈ ಪ್ರಶ್ನೆಗೆ ಉತ್ತರದಲ್ಲೇ ಶಾಲೆಯ ಲಾಂಗ್ ಟರ್ಮ್ ಸ್ಟ್ರಾಟಜಿ ಅಡಗಿದೆ. ಹಾಗಿದ್ರೆ ಇಷ್ಟು ಬೇಗ ಪ್ರಿಪ್ರೇಷನ್ ಶುರು ಮಾಡೋದ್ರಿಂದ ನಿಜವಾಗ್ಲೂ ಏನೆಲ್ಲ ಲಾಭ ಇದೆ? ಮೊದಲನೇದಾಗಿ, ಕಾನ್ಸೆಪ್ಟ್ಗಳ ಬಗ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಆಗತ್ತೆ. ಇದರಿಂದ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ನೆನ್ಪಿಟ್ಕೊಳ್ಳಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಅಷ್ಟೇ ಅಲ್ಲ, ಮೇಜರ್ ಎಕ್ಸಾಮ್ಗಳ ಟೈಮ್ನಲ್ಲಿ ಲಾಸ್ಟ್ ಮಿನಿಟ್ ಟೆನ್ಷನ್ ಇರೋದಿಲ್ಲ. ಮುಂದೆ ಯಾವ ಕರಿಯರ್ ಆರಿಸ್ಬೇಕು ಅನ್ನೋ ಬಗ್ಗೆ ಬೇಗನೆ ಒಂದು ಕ್ಲಾರಿಟಿ ಬರುತ್ತೆ, ಮತ್ತೆ ಹೈಯರ್ ಕ್ಲಾಸಿಗೆ ಹೋಗೋ ಮುಂಚೆನೇ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಈ ಅರ್ಲಿ ಕೋಚಿಂಗ್ ಬರೀ ಸಬ್ಜೆಕ್ಟ್ ನಾಲೆಜ್ ಮಾತ್ರ ಕೊಡೋದಿಲ್ಲ, ಬದಲಿಗೆ ಫ್ಯೂಚರ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳನ್ನ ಕೂಡ ಡೆವಲಪ್ ಮಾಡುತ್ತೆ. ಉದಾಹರಣೆಗೆ ಅನಾಲಿಟಿಕಲ್ ಮತ್ತೆ ಲಾಜಿಕಲ್ ಥಿಂಕಿಂಗ್, ಸ್ಪೀಡ್ ಮತ್ತು ಆಕ್ಯುರಸಿ, ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಕ್ರಿಟಿಕಲ್ ಥಿಂಕಿಂಗ್. ಈ ಸ್ಕಿಲ್ಗಳು ಮಕ್ಕಳ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನ ತುಂಬಾನೇ ಇಂಪ್ರೂವ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮ್ ಮೇನ್ ಆಗಿ ಫೋಕಸ್ ಮಾಡೋದು ನೀಟ್ ಮತ್ತೆ ಜೆಇ ಅಂದ್ರೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಎಕ್ಸಾಮ್ಗಳ ಮೇಲೆ. ಆದ್ರೆ ಇದರ ಲಾಭ ಇಷ್ಟಕ್ಕೆ ನಿಲ್ಲೋದಿಲ್ಲ. ಬ್ಯಾಂಕಿಂಗ್, ಇನ್ಶೂರೆನ್ಸ್ ಮತ್ತೆ ಬೇರೆ ಗವರ್ಮೆಂಟ್ ಜಾಬ್ಸ್ಗೂ ಇದೊಂದು ಒಳ್ಳೆ ಫೌಂಡೇಶನ್ ಹಾಕ್ಕೊಡುತ್ತೆ. ಅದಕ್ಕೋಸ್ಕರ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಮತ್ತೆ ಸಾಮಾನ್ಯ ಜ್ಞಾನದಂತಹ ವಿಷಯಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿವರೆಗೂ ನಾವು ಅಕಾಡೆಮಿಕ್ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಯೋಜನೆ ಬರೀ ಅಂಕಗಳಿಗೆ ಸಂಬಂಧಿಸಿದ್ದಲ್ಲ. ಇದು ವಿದ್ಯಾರ್ಥಿಗಳನ್ನು ಒಟ್ಟಾರೆಯಾಗಿ ಹೇಗೆ ರೂಪಿಸುತ್ತದೆ ಅನ್ನೋದನ್ನ ಈಗ ನೋಡೋಣ. ಅಕಾಡೆಮಿಕ್ ನಾಲೆಜ್ ಜೊತೆಗೆ ಪ್ರೊಫೆಷನಲ್ ಲೈಫ್ಗೆ ಬೇಕಾದ ಸಾಫ್ಟ್ ಸ್ಕಿಲ್ಸ್ಗಳನ್ನು ಇಲ್ಲಿ ಬೆಳೆಸಲಾಗುತ್ತೆ. ಉದಾಹರಣೆಗೆ, ಎಫೆಕ್ಟಿವ್ ಆಗಿ ಮಾತಾಡೋದು, ಬೇರೆಯವ್ರು ಹೇಳೋದನ್ನ ಗಮನವಿಟ್ಟು ಕೇಳೋದು, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವಿಟ್ಕೊಳ್ಳೋದು ಮತ್ತೆ ಒಂದು ಗೋಲ್ ಓರಿಯೆಂಟೆಡ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳೋದು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಚೇಂಜ್ ಅನ್ನ ನೋಡಿ. ಸ್ಕೂಲ್ನವರು ಟ್ರೆಡಿಷನಲ್ ಆನ್ಯುವಲ್ ಡೇ ಬದಲು ಸೈನ್ಸ್ ಎಕ್ಸಿಬಿಷನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಯಾಕೆ? ಇದರ ಉದ್ದೇಶ ತುಂಬಾ ಕ್ಲಿಯರ್ ಆಗಿದೆ.
ಮಕ್ಕಳಲ್ಲಿ ಇನ್ನೋವೇಷನ್, ಕ್ರಿಯೇಟಿವಿಟಿ ಮತ್ತೆ ಸೈಂಟಿಫಿಕ್ ಥಿಂಕಿಂಗ್ ಅನ್ನ ನೇರವಾಗಿ ಪ್ರಮೋಟ್ ಮಾಡೋದು. ಇದು ಅವರ ದೂರದೃಷ್ಟಿಯನ್ನ ಚೆನ್ನಾಗಿ ತೋರಿಸುತ್ತೆ. ಇವರ ಪ್ರಕಾರ ಕಲಿಕೆ ಅನ್ನೋದು ಕ್ಲಾಸ್ ರೂಮ್ಗೆ ಮಾತ್ರ ಸೀಮಿತ ಅಲ್ಲ, ಪ್ರಾಕ್ಟಿಕಲ್ ಲರ್ನಿಂಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲಾ ಕ್ಲಾಸ್ ಮಕ್ಕಳಿಗೂ ಪ್ರತಿ ತಿಂಗಳು ಸ್ಥಳೀಯ ಶೈಕ್ಷಣಿಕ ಪ್ರವಾಸಗಳು ಇರುತ್ತೆ. ಟ್ರಿಪ್ ಮುಗಿದ್ಮೇಲೆ ಚಿಕ್ಕ ಮಕ್ಕಳು ನೋಡಿದ್ದನ್ನ ಡ್ರಾಯಿಂಗ್ ಮಾಡಿದ್ರೆ ದೊಡ್ಡ ಮಕ್ಕಳು ಅದರ ಬಗ್ಗೆ ನೋಟ್ಸ್ ಅಥವಾ ಎಸ್ಸೆ ಬರೀತಾರೆ. ಇದರಿಂದ ಕಲ್ತಿದ್ದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಪ್ರಯತ್ನಗಳ ಅಲ್ಟಿಮೇಟ್ ಗೋಲ್ ಏನು? ಈ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಲಾಂಗ್ ಟರ್ಮಲ್ಲಿ ಸಿಗೋ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದೈನಂದಿನ ಶಿಸ್ತು, ಆರಂಭಿಕ ತಯಾರಿ ಮತ್ತೆ ಸರ್ವಾಂಗೀಣ ಅಭಿವೃದ್ಧಿ ಇವೆಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ಅವರ ಸಹಪಾಠಿಗಳಿಗಿಂತ ಒಂದು ಕ್ಲಿಯರ್ ಹೆಡ್ ಸ್ಟಾರ್ಟ್ ಕೊಡುತ್ತೆ. ಇದರಿಂದ 10ನೇ ತರಗತಿ ಆದ್ಮೇಲೆ ಕೋಚಿಂಗ್ ಪ್ರೆಷರ್ ಕಡಿಮೆ ಆಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೇಗ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಅಮೂಲ್ಯ ಸಮಯ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಭವಿಷ್ಯಕ್ಕಾಗಿ ಫೌಂಡೇಶನ್ ಹಾಕೋಕೆ ಇದು ತುಂಬಾ ಬೇಗ ಅಂತ ಏನಾದ್ರೂ ಇದೆಯಾ? ಈ ಪ್ರಶ್ನೆ ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ದೀರ್ಘಾವಧಿಯ ರಚನಾತ್ಮಕ ತಯಾರಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?